ಇನ್ನು ಕಾರವಾರದ ಬಿಜೆಪಿ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಗ್ರಾಮೀಣ ಹಾಗೂ ನಗರ ಕಾರ್ಯಕಾರಿಣಿ ಹಾಗೂ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ್ ಅವರು ಉದ್ಘಾಟಿಸಿದರು. भारतीय जनता पार्टी के बीजेपी के भारत माता की जय, भारत माता की जय, वंदे वंदे बीजेपी के ಭಾರತ ಮಾತೆಗೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ಸದಸ್ಯತಾ ಅಭಿಯಾನ 2024ರ ಕಾರ್ಯಾಗಾರ ನಡೆಸಿದರು. ಬಳಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ರೂಪಾಲಿ ನಾಯ್ಕ್, ಪಕ್ಷ ನಮ್ಮ ತಾಯಿ ಸಮಾನ, ಪಕ್ಷಕ್ಕಾಗಿ ವ್ಯಕ್ತಿ ರಾಜಕೀಯ ಮಾಡಬಾರದು. ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮುಂದಾಳತ್ವದಲ್ಲಿ ದೇಶದಲ್ಲಿಯೇ ಅಗ್ರಸ್ಥಾನ ಪಡೆಯುವುದು ಖಂಡಿತ ಎಂದರು. ಜಿಲ್ಲೆಯ ಸದಸ್ಯತ್ವ ಉಸ್ತುವಾರಿಯನ್ನು ನನಗೆ ವಹಿಸಿರುವುದರಿಂದ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವ ಸಂಖ್ಯೆಯನ್ನು ಹೆಚ್ಚಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸದಸ್ಯತ್ವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಎಂದು ಹೇಳಿದರು. ಸದಸ್ಯತ್ವ ಅಪ್ಲಿಕೇಶನ್ಗಳು ದಿಲ್ಲಿಯಿಂದ ರಾಜ್ಯಕ್ಕೆ ಬಂದು, ರಾಜ್ಯದಿಂದ ಜಿಲ್ಲೆಗೆ ಬಂದು, ಜಿಲ್ಲೆಯಿಂದ ಪ್ರತಿ ಒಂದು ಗ್ರಾಮ ಪಂಚಾಯತ್ ವಾಯ್ನಲ್ಲಿ ಅವರು ಜಾಯಿನ್ ಆಗ್ತಿದ್ರು. ಆದ್ರೆ ಅಷ್ಟು ಸಂಖ್ಯೆ ಇರಲಿಲ್ಲ. ಆ ಟೈಮಿಗೆ ಅಷ್ಟು ಸಂಖ್ಯೆ ಇರಲಿಲ್ಲ, ಯಾರು ಬಿಜೆಪಿಗೆ ಬರ್ತಾ ಇರಲಿಲ್ಲ. ಹೆಚ್ಚಿನದಾಗಿ ಅವರು ಮೆಂಬರ್ಗಳು ಯಾರು ಸದಸ್ಯತ್ವವನ್ನು ಪಡೆದುಕೊಳ್ತಾ ಇರಲಿಲ್ಲ. ಆದರೆ ಹಿಂದಿನಿಂದ ಒಂದು 14, 19 ಈಗ ತನಕ 2024ರವರೆಗೆ ಸುಮಾರಷ್ಟು ನಮ್ಮ ಅದು ಬರ್ತದೆ. ಬಂದ ನಂತರ ಅಪ್ಲಿಕೇಶನ್ ಫಾರ್ಮ್ ಅಂತ ಅದರಲ್ಲಿ ಬಂದ ತಕ್ಷಣ ಅದು ಫುಲ್ ಫಿಲ್ ಮಾಡಿದ ತಕ್ಷಣ ನಿಮ್ಗೆ ಅದು ಕಾರ್ಡ್ ಅಂತ ಬರ್ತದೆ. ಸದಸ್ಯತ್ವ ಅಭಿಯಾನ ಹಿಂದಿನಿಂದಲೂ ಇದೆ, ಆದರೆ ಇದನ್ನು ಡಿಜಿಟಲ್ ಮಾಡಿರುವುದು ನಮ್ಮ ಬಿಜೆಪಿಯ ಹೆಮ್ಮೆಯ ನಾಯಕ ದೇವಮಾನವ ಶ್ರೀ ನರೇಂದ್ರ ಮೋದಿಜಿಯವರು. ಮಿಸ್ ಕಾಲ್ ನೀಡಿದವರಿಗೆ ನೋಂದಣಿ ಸಂಖ್ಯೆ ಮಾಡಿಕೊಂಡವರಿಗೆ ಗುರುತಿನ ಚೀಟಿ ಮಾದರಿಯಲ್ಲಿ ರಸೀದಿ ಸಿಗಲಿದೆ. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಬಿಜೆಪಿ ವ್ಯಕ್ತಿಗತವಾದ ಪಕ್ಷ ಅಲ್ಲ, ದೇಶ ಪ್ರೇಮ, ಪಕ್ಷ ಪ್ರೇಮ ಹೊಂದಿರಬೇಕು. ಪಕ್ಷ ನಮಗೆ ತಾಯಿಯಂತೆ, ಅದರ ಗೌರವಕ್ಕೆ ಧಕ್ಕೆ ಬರದಂತೆ ಕಾರ್ಯನಿರ್ವಹಿಸೋಣ, ಪಕ್ಷ ಸಂಘಟನೆಯನ್ನ ಮಾಡೋಣ ಎಂದು ಹೇಳಿದರು. ಯಾರು ಮಾಡ್ಲಿಕ್ಕಾಗಲಿಲ್ಲ ಅಥವಾ ಇಲ್ಲಿ ಕೂತ್ಕೊಂಡವರು, ಇಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಇಲ್ಲಿ ಉಪಸ್ಥಿತರಿದ್ದವರು ಈ ತನಕ ಈ ಒಂದು ಕಾರ್ಯ ನಿಮ್ಮ ಸದಸ್ಯತಾ ಅಭಿಯಾನ ಟೋಲ್ ನಂಬರ್ ಏನಿದೆ, ನಮ್ಮ ಫೋನ್ ನಂಬರು ಮಿಸ್ಡ್ ಕಾಲ್ ಕೊಡುವಂಥದ್ದು, ಅಲ್ಲಿ 8800002024 ಅಂದ್ರೆ 2024ಕ್ಕೆ ಈ ಅಭಿಯಾನ ಇದು ಇಲ್ಲಿಂದ ಬರಬೇಕು ಅಥವಾ ರೂಪಾಲಿ ನಾಯಕರಿದ್ದಾರೋ ಇನ್ನಿತರಿದ್ದಾರೋ ಅನ್ನೋದು ಅಲ್ಲ. ನಾನು ಪದೇ ಪದೇ ಹೇಳ್ತೇನೆ, ವ್ಯಕ್ತಿಗತವಾದ ಪಾರ್ಟಿ ಪ್ರೇಮ ಯಾರಿಗೂ ಇರಬಾರ್ದು. ಪಾರ್ಟಿ ವಿಷಯದಲ್ಲಿ ಅದಕ್ಕೆ ನಾನು ಬೇರೆ ವಿಷಯದಲ್ಲಿ ನಾನು ಯಾರಿಗೂ ಬೈಲಿಕ್ಕೆ ಹೋಗುದಿಲ್ಲ. ಪಾರ್ಟಿ ವಿಷಯದಲ್ಲಿ ಯಾರು ಮಾಡೋದಾದ್ರೆ ಮಾತ್ರ ನೇರವಾಗಿ ನಾನು ಬೈಯುವಂಥದ್ದು. ಯಾಕಂದ್ರೆ ಪಾರ್ಟಿ ಇದು ನಮ್ಮ ತಾಯಿ. ಮನೆಯಲ್ಲಿ ಹೇಗೆ ನಮ್ಗೆ ತಾಯಿ ನಮ್ಗೆ ಜನ್ಮ ಕೊಟ್ಟು. ಸದಸ್ಯತ್ವ ಅಭಿಯಾನವು ಸೆಪ್ಟೆಂಬರ್ 2ರಂದು ಪ್ರಧಾನಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಚಾಲನೆಗೊಳ್ಳಲಿದೆ. ಅಭಿಯಾನದಲ್ಲಿ ನೋಂದಣಿ ಮಾಡಿಕೊಳ್ಳುವುದು 3 ಹಂತದಲ್ಲಿ ಇರಲಿದೆ. ಮೊದಲಿಗೆ 8800002024 ಸಂಖ್ಯೆಗೆ ಮಿಸ್ ಕಾಲ್ ಮಾಡುವುದು. ಎರಡನೇ ಹಂತದಲ್ಲಿ ಮಿಸ್ಡ್ ಕಾಲ್ ಮಾಡಿದ ಸಂಖ್ಯೆಗೆ ಬರುವ ಎಸ್ಎಂಎಸ್ನಲ್ಲಿ ಲಿಂಕ್ ಅನ್ನು ಒತ್ತಿ ಸಂಪೂರ್ಣ ವಿವರಗಳನ್ನು ಹಾಕುವುದು. ಮೂರನೆಯ ಹಂತದಲ್ಲಿ ಸದಸ್ಯತ್ವದ ಕಾರ್ಡ್ ಅನ್ನು ಪಡೆಯುವುದು ಆಗಿರುತ್ತದೆ. ಸದಸ್ಯತ್ವದ ಅಭಿಯಾನದಲ್ಲಿ ನೀಡಿದ ಗುರಿಗಿಂತ ಹೆಚ್ಚಿನ ಸಾಧನೆ ಮಾಡಬೇಕು. ಪ್ರತಿ ಕಾರ್ಡ್ ಬೂತ್ ಮಟ್ಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ನಂತರ ನಗರ ಮಂಡಲ ಪ್ರಭಾರಿಗಳಾದ ರಾಜೇಶ್ ಭಂಡಾರಿ ಮಾತನಾಡಿ, ಅನ್ಯ ಪಕ್ಷಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಪಕ್ಷ ಕಾರ್ಯಕರ್ತರಿಗೆ ವಿಶೇಷ ಗೌರವ ನೀಡಿದೆ. ಹಾಗೆ ಸದಸ್ಯತ್ವ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ವಿವರವಾಗಿ ಮಾಹಿತಿ ನೀಡಿದರು. ಈ ವೇಳೆ ನೂತನ ನಗರಸಭಾ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರನ್ನ ನಗರಸಭಾ ಸದಸ್ಯರು, ಮಹಿಳಾ ಮೋರ್ಚಾ ಹಾಗೂ SC, ST ಮೋರ್ಚಾಧೀಮ್ ಸನ್ಮಾನಿಸಲಾಯಿತು. ಈ ವೇಳೆ ಸುಭಾಷ್ ಗುನುಗಿ, ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಉಪಾಧ್ಯಕ್ಷೆ ಪ್ರೀತಿ ಜೋಶಿ, ಗ್ರಾಮೀಣ ಪ್ರಭಾರಿ ಗಜಾನನ್ ಗುನ್ಗಾ, ನಾಗೇಶ್ ಕುರ್ಡೇಕರ್, ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ, ಸ್ಥಾಯಿ ಸಮಿತಿ ಅಧ್ಯಕ್ಷರು ಮನೋಜ್ ಬಾಡ್ಕರ್, VM ಹೆಗಡೆ, ನಗರ ಹಾಗೂ ಗ್ರಾಮೀಣ ಮಂಡಲದ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.